ಬಾಗೇಪಲ್ಲಿ ತಾಲೂಕಿನ 24 ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರು ಹರಿಸುವ ಕಾರ್ಯ ಲೋಕಾರ್ಪಣೆ. ಹೆಬ್ಬಾಳ, ನಾಗವಾರ ವ್ಯಾಲಿ ಮತ್ತು ಕೋರಮಂಗಲ ಚಲಘಟ್ಟ ವ್ಯಾಲಿ ನೀರಾವರಿ ಯೋಜನೆಗಳಿಂದ ಬೆಂಗಳೂರು ನಗರದ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಬೆಂಗಳೂರು ನಗರದ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಅಂತರ್ಜಲ ವೃದ್ಧಿಸುವ ಕಾರ್ಯವು ಏಷ್ಯಾ ಖಂಡದಲ್ಲೇ ಅತ್ಯುತ್ತಮವಾಗಿದೆ ಹಾಗೂ ಅಗ್ರಸ್ಥಾನವನ್ನು ಪಡೆದಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು ಹೇಳಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಆಚೇಪಲ್ಲಿ ಕೆರೆ ಅಂಗಳದಲ್ಲಿ ಮಂಗಳವಾರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಬಾಗೇಪಲ್ಲಿ ತಾಲೂಕು ಆಡಳಿತ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಎಚ್ಎನ್ ವ್ಯಾಲಿ ನೀರಾವರಿ ಯೋಜನೆ ಅಡಿ 2ನೇ ಹಂತದಲ್ಲಿ ಬಾಗೇಪಲ್ಲಿ ತಾಲೂಕಿನ 24 ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ನರೇಂದ್ರ, ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಮ್ಮ ಅಶ್ವತ್ಥಪ್ಪ, ತಹಸೀಲ್ದಾರ್ ಮನೀಷಾ ಎಸ್ಪತ್ರಿ, ದಕ್ಷಿಣ ವಲಯದ ಸಣ್ಣ ನೀರಾವರಿ ಮುಖ್ಯ ಇಂಜಿನಿಯರ್ ಬಿ ಹರಿ, ಅಧೀಕ್ಷಕ ಇಂಜಿನಿಯರ್ ಕೆ ಗುರು, ಕಾರ್ಯಪಾಲಕ ಇಂಜಿನಿಯರ್ ವಿಷ್ಣು ಕಾಮತ್, ಕೆಡಿಪಿ ಸದಸ್ಯ ಪಿ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಕೆವಿ ಪೂಜೆಪ್ಪ, ಕಾರ್ಯಪಾಲಕ ಅಭಿಯಂತರ ಜಿವಿ ರಮೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಮಾಡಿದ ಎಲ್ಲ ಮಹನೀಯರಿಗೆ, ಮುಖಂಡರಿಗೆ ಅನಂತರಂಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳು, ಆದರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಮಾತನಾಡಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಜೊತೆ ಮಾತನಾಡಿ ಹೈಕಮಾಂಡ್ ನಿರ್ಧಾರ ಫೈನಲ್ ಆಗಿ ಆ ಮಾತನ್ನು ಈಗಾಗಲೇ ಶ್ರೀಮಾನ್ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಅನೇಕ ಬಾರಿ ಕೊಟ್ಟಿದ್ದಾರೆ. ಪ್ರಸ್ತಾವನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಅನುಮೋದನೆ ಕೊಟ್ಟರೆ ಮಾಡ್ತಾರೆ. ಮಾಡಲಿಕ್ಕೆ ಸಾಧ್ಯತೆ 2.5 ವರ್ಷ ಆಗಿದೆ. 140 ಮಂದಿ ಶಾಸಕರಿದ್ದಾರೆ, 35 ಮಂದಿ ವಿಧಾನ ಪರಿಷತ್ನಲ್ಲಿದ್ದಾರೆ, 175 ಮಂದಿ ಅನೇಕರು ಇವತ್ತು ಆಗಬೇಕಂತ ಹೊರದಿರತಕ್ಕಂಥದ್ದು ಇರೋದ್ರಿಂದ ಸಹಜವಾಗಿ 2.5 ವರ್ಷ ಆಗಿದೆ ಅಂತೇಳಿ ಪ್ರಸ್ತಾವನೆ ಮಾಡ್ತಿದ್ದಾರೆ. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತಗೊಂತ ಅವ್ರ ತೀರ್ಮಾನದಂತೆ ನಮ್ಮ ಪಕ್ಷದಲ್ಲಿ ಮುಂದುವರಿದೆ. ಹೇಳಿದ್ನಲ್ಲ, ನಾನು ಈಗಾಗಲೇ ಅದನ್ನ ವೇದಿಕೆಯಲ್ಲಿ ಹೇಳಿದ್ದೀನಿ. ಎಲ್ಲರಿಗೂ ಅರ್ಹತೆ ಐತಿ, ಅವರು ಒಳ್ಳೆ ಕೆಲಸಗಾರಿದ್ದಾರೆ, ಕ್ಷೇತ್ರದ ಬಗ್ಗೆ ಅವ್ರದ್ದು ಹೆಚ್ಚಿನ ಕಾಳಜಿ ಐತಿ. ನಾನು ಹೇಳಿದಲ್ಲ, ಅವರೆಂದು ಪ್ರಸ್ತಾವ ಮಾಡಲಿಲ್ಲ, ನನಗೆ ಮಂತ್ರಿ ಮಾಡಿದ್ರೆ ನನಗೆ ಚೇರ್ಮನ್ ಮಾಡಲಂತೆ. ಅವರು ಯಾವತ್ತು ಬಂದರು, ಯಾರ ಹತ್ರ ಹೋದರು, ಅಧಿಕಾರಿಗಳ ಜೊತೆ ಇರ್ಬೋದು, ಶಾಸಕರ ಜೊತೆ ಇರ್ಬೋದು, ಮುಖ್ಯಮಂತ್ರಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವ್ರು ಕೇಳ್ತಿರ್ತಾರೆ. ಸಂದರ್ಭ ಬಂದಾಗ ಆಗ್ತದೆ. ನಾನು ವಿಧಾನ ಪರಿಷತ್ನಲ್ಲಿ ನಾನು ಇರಲಿಲ್ಲ. ನನಗೂ ನೇರವಾಗಿ ಕರೆದು ಕೊಟ್ಟು, ನಾನು ಯಾರ ಹತ್ರಕ್ಕೆ ಹೋಗಿಲ್ಲ, ಡೆಲ್ಲಿಗೆ ಹೋಗಿಲ್ಲ, ಮುಖ್ಯಮಂತ್ರಿ ಹತ್ರಕ್ಕೆ ಹೋಗಿಲ್ಲ, ಉಪಮುಖ್ಯಮಂತ್ರಿ ಹತ್ರಕ್ಕೆ ಹೋಗಿಲ್ಲ, ನೇರವಾಗಿ ಕರೆದು ನನಗೆ ಮಂತ್ರಿ ಮಾಡಿದರು. ಬದಲಾವಣೆ ಆದರೆ ಸುಬ್ಬಾರೆಡ್ಡಿ ಅವರು ಮಾಡ್ತಾರೆ ಸರ್. ಅದು ಎಲ್ಲ ಹೇಳ್ತೀನಲ್ಲ, ಯಾರು ಆಗಬೇಕು, ಯಾರನ್ನು ಬಿಡಬೇಕು, ಏನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ನಮ್ಮ ಅಂತಿಮವಾಗಿ ಹೈಕಮಾಂಡ್ ಅವ್ರ ತೀರ್ಮಾನ ಫೈನಲ್. ಲಾಬಿ ಯಾವಾಗಲೂ ನಡೀತದೆ, ಲಾಬಿ ನಡೆದಿರ್ತದೆ ರಾಜಕೀಯದಲ್ಲಿ. ಏನೇ ಇಲ್ಲ, ಬಿಜೆಪಿಯಲ್ಲಿ ರಾತ್ರಿ ಆಗಲೂ ಲಾಬಿ ನಡೀತಾ ಇದೆ. ಅವರ ಅಧ್ಯಕ್ಷರ ವಿಷಯದಲ್ಲಿ, ವಿರೋಧ ಪಕ್ಷ ನಾಯಕರ ವಿಷಯದಲ್ಲಿ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೆ, ಆಶ್ವಾಸನೆ ಕೊಟ್ಟಂತೆ ಗ್ಯಾರಂಟಿಗಳು ಮಾಡ್ತಾ ಇದೆ, ಎಲ್ಲ ಕಾರ್ಯಕ್ರಮಗಳು ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಸಹಜವಾಗಿ ಇದೇ ಇರ್ತದೆ.